ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಮಾಧ್ಯಮಗಳಲ್ಲಿ ದಿನ ಬೆಳಿಗ್ಗೆ ಆದರೆ ಆಸ್ತಿಗೋಸ್ಕರ ಕೊಲೆಗಳು ಸಿರಪಿ ಸಾಲಿನಲ್ಲಿ ನಡೀತಾ ಇದ್ದಾವೆ. ಆಸ್ತಿಗೋಸ್ಕರ ತಂದೆಯನ್ನು ಮಗ ಕೊಲೆ ಮಾಡೋದು, ಮಗ ತಂದೆಯನ್ನು ಕೊಲೆ ಮಾಡೋದು ಆಸ್ತಿಗೋಸ್ಕರ. ನೋಡಿ, ಇಲ್ಲಿ ಚಳ್ಳಕೆರೆ ತಾಲೂಕು ತಳಕು ಹೋಬಳಿ ಬಂಜಿಗೆರೆ ಅಂತೇಳಿ, ಇದು ಬೇಡರೆಡ್ಡಿಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಬೇಡರೆಡ್ಡಿಹಳ್ಳಿ. ಇಲ್ಲಿ ಸರ್ವೆ ನಂಬರ್ 54 ಗೋಮಾಳದ ಸರ್ಕಾರಿ ಭೂಮಿ ಅಂತ ಹೇಳೋದು. ಅಲ್ಲಿ ಈ ರಾಜಣ್ಣ ಅನ್ನೋವನಿಗೆ ಸರ್ವೆ ನಂಬರ್ 54ರಲ್ಲಿ 3 ಎಕರೆ 20 ಗುಂಟೆ ಗುರುತು ಮಾಡಲಾಗಿದೆ. ಆದರೆ ಇವ ಅನಾರೋಗ್ಯ ದೃಷ್ಟಿಯಿಂದ ಈತನಿಗೆ ಪಾಣಿಯಲ್ಲಿ ಸ್ವಲ್ಪ ಏರುಪೇರಾಗಿದೆ. ಬಂದಿಲ್ಲ ಪಾಣಿ, ಇವತ್ತಿಲ್ಲ ನಾಳೆ ಬರೋ ಒಂದು ಸೂಚನೆ ಇದೆ. ಇಷ್ಟಿದ್ದು ಸಹ ಅಲ್ಲಿ ನಿರ್ಮಲಮ್ಮ ಅನ್ನಯಮ್ಮ ಈ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಇವ್ರ ಮೇಲೆ ಜಬರ್ದಸ್ತ್ ಮಾಡ್ತಕ್ಕಂಥ ಕೆಲಸ ನಡೀತಿದೆ. ಅಲ್ಲಿ 100 ಜನ ನಡೀತಾ ಇದೆ. ನೋಡಿ, ಈ ದೌರ್ಜನ್ಯಕ್ಕೆ ಬೇಸತ್ತು ಹೆಣ್ಮಗಳ ಹತ್ರ ಜಗಳ ನಮಗೆ ಯಾಕೆ ಅಂತ ಅಯ್ಯಮ್ಮ ನೋಡಿ ಕೆಲವೊಂದು ಕೇಸ್ಗಳಾಗ್ತೀನಿ ನಿಮ್ಮ ಮೇಲೆ ಅಂತ ಎದುರಿಸ್ತಾಳಂತೆ. ಬೇಕಾದ್ರೆ ಯಾರೇ ಹೋಗಿ ಅಲ್ಲಿ ಬಂದಿರಲಿ ಕೇಳಿದರೆ ಅಯ್ಯಮ್ಮನ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾರು ಹೇಳೋದಿಲ್ಲ. ಅಯ್ಯಮ್ಮಂದು ಅಷ್ಟು ದೌರ್ಜನ್ಯ ಅಂತ ಹೇಳ್ತಾರೆ. ಅಲ್ಲಿ ಅಯ್ಯಮ್ಮನ ಮಕ್ಕಳು ಸಹ ಅಯ್ಯಮ್ಮನಿಗೆ ಭಾಳ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಸಹ ಕೇಳಿ ಬರ್ತಾ ಇದೆ. ಇದು ಹೋಗಿ ಖುದ್ದ ಅಲ್ಲಿ ಭೇಟಿ ಮಾಡಿದ್ರೆ ತಿಳಿದು ಬರುತ್ತೆ ಸತ್ಯಾಸತ್ಯತೆ ಏನು ಅಂತೇಳಿ. ನೋಡಿ, ಅಲ್ಲಿ ಅಮ್ಮನಿಗೆ ಜಮೀನಿದೆ, ಮಕ್ಕಳು 2 ಪಕ್ಕಾ ಸರ್ಕಾರಿ ನೌಕರು. ಒಬ್ಬ ಕೃಷಿ ಇಲಾಖೆ, ಒಬ್ಬ ಬ್ಯಾಂಕ್ ಮ್ಯಾನೇಜರ್. ಆದರೂ ಸಹ ಈ ಅಮ್ಮನಿಗೆ ಗೋಮಾಳ ಹೊಡಿತಕ್ಕಂಥ ದುರುದ್ದೇಶ ಭಾಳ ಇದ್ದಂಗಿದೆ. ಈಗ ಅಲ್ಲಿ ತನಿಖೆ ಮಾಡಿದರೆ 1-2 ಎಕರೆಯಷ್ಟು ಜಮೀನನ್ನು ಸರ್ಕಾರದನ್ನು ಉಳುಮೆ ಮಾಡಿ ಅದರಲ್ಲಿ ಬೋರು ಸಹ ಹಾಕಿರೋದು ಕಂಡು ಬರುತ್ತೆ. ಇದಕ್ಕೆ ಅವಕಾಶ ಇದೆಯಾ? ಯಾಕೆ ತನಿಖೆ ಆಗಿಲ್ಲ? ಸರಿಯಾದ ತನಿಖೆ. ಈ ಅಮ್ಮನ ಒಪ್ಪಟ ತಾಳಲಾರದೆ ಈ ರಾಜಣ್ಣ ಅನ್ನೋರು ಇವತ್ತು ಜಿಲ್ಲಾಧಿಕಾರಿಗೆ ಒಂದು ಮನವಿ ಅಥವಾ ದೂರನ್ನು ಕೊಟ್ಟಿದ್ದಾರೆ. ನೋಡಿ, ಮತ್ತೆ ಚಳ್ಳಕೆರೆ ತಹಸೀಲ್ದಾರ್ ಸಾಹೇಬ್ರಿಗೂ ಒಂದು ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡಬೇಕು, ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ. ಈ ನಿರ್ಮಲಮ್ಮ ಅನ್ನಯಮ್ಮ ಪಕ್ಕದ ಊರಿನಲ್ಲಿ ತನ್ನ ಸಂಬಂಧಿಕರಿಗೆಲ್ಲ ಅಲ್ಲಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು ಈ ಅಮ್ಮ ಅಲ್ಲಿ ತೋರಿಸ್ತಿರತಕ್ಕಂಥ ಅಳತೆ ನೋಡಿದರೆ ಸುಮಾರು 20 ಎಕರೆವಷ್ಟು ಜಾಗ ಈ ಅಮ್ಮನೇ ಆಕ್ರಮವಾಗಿ ಇಟ್ಕೊಂಡಿದ್ದಾಳೆ. ಬೇರೆ ಊರಿನರಿಗೆ ಏನಾದ್ರೂ ಅಲ್ಲಿ ಹೊಡಿಲಿಕ್ಕೆ ಅವಕಾಶ ಇದೆಯಾ ಅಥವಾ ಸ್ಥಳೀಯರಿಗೆ ಮಾತ್ರ ಅವಕಾಶ ಇದೆಯಾ ಅನ್ನೋದು ತನಿಖೆಯಿಂದ ಹೊರಬರಬೇಕಾಗಿದೆ. ಕೆಲವರು 60-70 ಎಕರೆ ಜಮೀನು ಇರತಕ್ಕಂಥವರು ಸಹ ಅಲ್ಲಿ ಉಳುಮೆ ಮಾಡಿದರೆ ಇರತಕ್ಕಂಥ ದೂರುಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಈ ಅಮ್ಮನ ಆರ್ಭಟಕ್ಕೆ ಆ ಬಂಜಿಗೆರೆಯ ನಿವಾಸಿಗಳನ್ನೇ ತಂಡವಾಗಿಬಿಟ್ಟಿದ್ದಾರೆ. ಅಲ್ಲಿ ಕೇಳಿದ್ದಾದರೆ ಹೋಗಿ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಪಂಚಾಯತಿಯರೇ ಆಗಿರ್ಬೋದು, ಈ ಅಮ್ಮನ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೇಳ್ತಾರೆ ಅಂತೇಳಿ ಕೇಳತಕ್ಕಂಥ ಅವಕಾಶವೂ ಇದೆ. ಅದರಿಂದ ಕಂದಾಯ ಅಧಿಕಾರಿಗಳು
ಖುದ್ದು ಪರಿಶೀಲನೆ ಮಾಡಿ ಯಾವ ಕುಟುಂಬದ ವ್ಯಕ್ತಿಗೆ ಪಾಣಿ ಇಲ್ಲದಿರತಕ್ಕಂಥ ವ್ಯಕ್ತಿಗೆ ಅಲ್ಲಿ ಸರ್ಕಾರದಿಂದ ಎಷ್ಟು ಎಕರೆಯನ್ನು ಹೊಡಿಲಿಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ಮಾಡಿಕೊಡಬೇಕಾಗಿದೆ. ಯಾಕಂದರೆ ಇವತ್ತು ರೈತ ಬೆಳೆದ್ರೆ ಮಾರ್ಕೆಟ್ಗೆ ದವಸ ಧಾನ್ಯ ಬರೋದು. ಅದರಿಂದ ಅಲ್ಲದೆ ಈ ಗೋಮಾಳ ಹೊಡಿಬೇಕಾದ್ರೆ ಯಾರು ಪಾಣಿ ಇಲ್ಲದಿರತಕ್ಕಂಥ ನಿರ್ಗತಿಕಿದ್ದಾನೆ, ಬಡ ಕುಟುಂಬದವನಿದ್ದಾನೆ ಅಂಥವನಿಗೆ ಕೊಡಬೇಕಂತ ಸರ್ಕಾರದ ಒಂದು ಆದೇಶವೂ ಸಹ ಇದೆ. ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚಳ್ಳಕೆರೆಯ ತಹಸೀಲ್ದಾರ್ ಸಾಹೇಬರು ಸಹ ಇದರ ಬಗ್ಗೆ ಗಮನಹರಿಸಿ ಅತಿ ಶೀಘ್ರದಲ್ಲಿ ತನಿಖೆಯನ್ನು ಮಾಡಿ ಅಲ್ಲಿ ಮಂಜಿಗೆರೆಯಲ್ಲಿ ಯಾರಿಗೆ ಜಮೀನಿಲ್ಲದೆ ಕೂಲಿ ಮಾಡ್ತಾ ಇದ್ದಾರೆ ಅಂಥವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ. ನ್ಯಾಯ ಕೊಡಿಸಿ ಅವರಿಗೆ ಜೀವನಕ್ಕೆ ಒಂದು ಮಾರ್ಗ ಮಾಡಿಕೊಡ್ಬೇಕಾಗಿದೆ. ಇದು ಅತಿ ಶೀಘ್ರದಲ್ಲಿ ಆಗಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.